ನಿನಗೆ ಮಂಗಳವಾರ ಅಣ್ಣ, ಈ ದಿನ ನಿನ್ನ ಪಟ್ಟಾಭಿಷೇಕವನ್ನು ತಿಳಿದು ಪಟ್ಟಣದ ಜನರೆಲ್ಲರೂ ಸಂತೋಷಭರಿತರಾಗಿರುವಾಗ ಮಾತ ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕಿತ್ತೆ. ಅಣ್ಣ, ಹೇಳಿ ಕಳಿಸಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ಅಣ್ಣ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ ಸಹೋದರ. ಅಣ್ಣ, ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಜನಕರು 2 ವರಗಳನ್ನು ಕೊಟ್ಟಿದ್ದರು. ಹೇಳಿದ್ದರು ಅಣ್ಣ. ಮಾತೆಯವರು ಈ ಸಂದರ್ಭದಲ್ಲಿ ಆ ವರಗಳನ್ನು ಕೇಳಿಕೊಂಡಿದ್ದಾರೆ. ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರು ಮುಡಿಯದದ್ದು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವನ್ನು ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದ. ಅಣ್ಣ, ಕೂಡದು ಅಣ್ಣ, ಕೂಡದು. ನೀನು ವನವಾಸಕ್ಕೆ ಹೋಗಲೇ ಕೂಡದು. ಮಾತ್ಸರ್ಯ ವಿಷಭರಿತ ಕಾಲ ಸೋಪಿಡಿ ಕೈಗೆ ಮೋಹವೆಂಬ ವಿಷ ಮರೆಯೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ತಂದೆಯ ಮಾತನ್ನು ನಡೆಸಲೇ ಕೂಡದು. ಅಣ್ಣ, ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಲ್ಲ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾಸನೆಂದು ಧರ್ಮಶಾಸ್ತ್ರವೇ ಹೀಗಿರುವಾಗ ಧರ್ಮಾತ್ಮನು ಕುಲಜ್ಯೇಷ್ಠನೂ ಆದ ನಿನ್ನ ಮೇಲೆ ತನ್ನ ಕಿರಿಯ ಹೆಂಡತಿ ಮನಸ್ಸೋತು ನಿರಪರೆಯಾದ ನಿನ್ನನ್ನು ಅರಣ್ಯ ವಾಸ ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಅಣ್ಣ, ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಈಗ ನೀನು ತಂದೆ ಮಾತನ್ನು ನಡೆಸಲೇ ಕೂಡದು. ಅಣ್ಣ, ಧರ್ಮಾತ್ಮ ಕುಲಜ್ಯೇಷ್ಠನೂ ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲೆ ವ್ಯಾಮೋಹದಿಂದಲೂ ತನ್ನ ಕ್ಷತ್ರಿಯ ಕುಲಂಕು ಕಳಂಕವನ್ನು ತಂದ ಆ ಕುಲದ್ರೋಹಿ ಸಹೋದರ. ಅಣ್ಣ,
ಶಾಂತನಾಗು ಸಹೋದರ, ಶಾಂತನ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮಗಳ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೆ. ನೀನು ಇಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗಿ ಸಹೋದರ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲ ಅಯೋಧ್ಯೆಯಲ್ಲಿ ನಾನು ವನವಾಸಕ್ಕೆ ಲಕ್ಷ್ಮಣ, ನೀನು ಕೂಡ ನಮ್ಮ ಸಂಗಡ ವನವಾಸಕ್ಕೆ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವರಾರು ಸಹೋದರ. ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನ ಹಿಂದೆ ಹೊರಟಿರುವಳು. ನೀನು ಕೂಡ ಹಠ ಸಾಧಿಸಿ ನನ್ನ ಹಿಂದೆ ಹೊರಟಿರುವೆ. ವನವಾಸದ ಆಜ್ಞೆಯು ಶ್ರೀರಾಮಚಂದ್ರನಿಗೆ ಮಾತ್ರ ಇದ್ದರು. ಸೀತಾ ಲಕ್ಷ್ಮಣರೊಡನೆ ಶ್ರೀರಾಮಚಂದ್ರನ ವನವಾಸಕ್ಕೋದನೆಂಬ ಅಪಕೀರ್ತಿ ರಾಮಚಂದ್ರ. ಇರಲಿ, ವಿಧಿಚ್ಛೆಯಂತೆಯೇ ಆಗಲಿ. ನಡಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಂಡು ಬಂದು